ಆನೇಕಲ್ ತಾಲೂಕಿನ ಜಿಗಣಿ ಹೋಬಳಿಯ ಹಸಿರು ಭೂಮಿಯನ್ನು ಕಾನೂನು ಬಾಹಿರವಾಗಿ ನಿರ್ಮಿಸಿರುವ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವಂತೆ ಆಗ್ರಹಿಸಿ ಪ್ರಜಾ ವಿಮೋಚನಾ ಚಳವಳಿ ವತಿಯಿಂದ ಮಾರ್ಚ್ 14ರಂದು ಜಿಗಣಿಯ ಕೆಪಿಟಿಸಿಎಲ್ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಪ್ರಜಾ ವಿಮೋಚನಾ ಚಳವಳಿಯ ರಾಜ್ಯಾಧ್ಯಕ್ಷ ಆನೇಕಲ್ ಕೃಷ್ಣಪ್ಪನವರು ಸುದ್ದಿಗಾರರೊಂದಿಗೆ ಮಾತನಾಡಿ ತಿಳಿಸಿದರು. ಎಸ್ಸಿ ಎಸ್ಟಿ ಜನರಿಗೆ ಮಂಜೂರಾದ ಜಮೀನುಗಳು ಪಿಟಿಸಿಎಲ್ ಕಾಯ್ದೆಯಡಿ ಮಂಜೂರುದಾರರ ವಾರಸುದಾರರ ಪರವಾಗಿ ಆದೇಶವಾಗಿದ್ದು, ಸದರಿ ಭೂಮಿಗಳಲ್ಲಿರುವ ಮನೆಗಳಿಗೆ ಅಕ್ರಮವಾಗಿ ನೀಡಿರುವ ವಿದ್ಯುತ್ ಸಂಪರ್ಕಗಳನ್ನು ಶೀಘ್ರವಾಗಿ ಕಡಿತಗೊಳಿಸಬೇಕೆಂದು ಒತ್ತಾಯಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಹುಲಿಮಂಗಲ ಸಂತೋಷ್, ನಾಗರಾಜು, ರಮೇಶ್, ಬಳ್ಳೂರು ರಮೇಶ್, ನಾಗಪ್ಪ, ಪರಶುರಾಮ, ಸಬ್ಮಂಗಲ ರವಿ, ಲವ ಮತ್ತಿತರರು ಹಾಜರಿದ್ದರು. ಪ್ರಜಾ ವಿಮೋಚನಾ ಚಳವಳಿಯಿಂದ ಆನೇಕಲ್ ತಾಲೂಕು ಸಮಿತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತವನ್ನು ಬಯಸ್ತೇನೆ. ಮತ್ತು ಈ ಪತ್ರಿಕಾಗೋಷ್ಠಿನಲ್ಲಿ ಆನೇಕಲ್ ಸಮಿತಿಯ ವಿವಿಧ ಹಂತದ ಪದಾಧಿಕಾರಿಗಳು, ಕಾರ್ಯಕರ್ತರು ಕೂಡ ಭಾಗವಹಿಸಿದ್ದಾರೆ. ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಪ್ರಮುಖವಾಗಿ ಜಿಗಣಿ ಹೋಬಳಿ ಅನೇಕ ಗ್ರಾಮಗಳಲ್ಲಿ ಹಸಿರು ವ್ಯಾಪ್ತಿ ಇದೆ. ಈ ಹಸಿರು ವ್ಯಾಪ್ತಿ ಅಂದರೆ ಕಾನೂನು ಪ್ರಕಾರ ಅಲ್ಲಿ ಬೆಳೆಯನ್ನು ಮಾತ್ರ ಬೆಳಿಬೇಕಂತಿದೆ. ಆದರೆ ಎಲ್ಲ ಕಾನೂನುಗಳನ್ನು ಉಲ್ಲಂಘಿಸಿ ಲೇಔಟ್ಗಳನ್ನು, ಖಾಸಗಿ ಬಡಾವಣೆಗಳನ್ನು ಮಾಡೋದ್ರ ಮೂಲಕ ಸಾರ್ವಜನಿಕರಿಗೆ ಅದನ್ನು ಮಾರಾಟ ಮಾಡೋದ್ರ ಮೂಲಕ ಅದಕ್ಕೆ ಯಾವುದೇ ದಾಖಲೆಗಳಿರಲ್ಲ. ಯಾವುದೇ ದಾಖಲೆಗಳ ಇಲ್ಲದೆ ಸೃಷ್ಟಿ ಮಾಡಿರ್ತಕ್ಕಂಥ ದಾಖಲೆಗಳನ್ನು ತೆಗೆದುಕೊಂಡೋಗಿ ಸಬ್ ರಿಜಿಸ್ಟ್ರಿಗಳಲ್ಲಿ ನೋಂದಣಿ ಮಾಡಿ ಅದನ್ನು ಕೋಟಿಗಟ್ಟಲೆ ಹಣ ದೋಚ್ತಾ ಇದ್ದಾರೆ. ಈ ಹಣ ಮಾಡ್ತಾಯಿದ್ರು, ಕಾನೂನಿನಲ್ಲಿ ಇಲ್ಲಿಗಲ್ ಆಗ್ತಾಯಿದ್ರು ಕೂಡ ಆನೇಕಲ್ ತಾಲೂಕಿನ ಆಡಳಿತ ಸಂಪೂರ್ಣವಾಗಿ ವಿಫಲ ಆಗಿದೆ. ಹಂಗಾಗಿ ಆಡಳಿತ ಅಧಿಕಾರಿಗಳು ಏನಿದ್ದಾರೆ, ವಿಶೇಷವಾಗಿ ಈ ಪೂರ್ವಕವಾಗಿ ಮತ್ತೊಂದು ಆದೇಶ ಆಗಿದೆ. ಭಾರತ ದೇಶದ ಶ್ರೇಷ್ಠ ನ್ಯಾಯಾಲಯದಲ್ಲಿ ಒಂದು ಆದೇಶ ಆಗಿದೆ. ಈ ಆದೇಶದ ಸಂಖ್ಯೆ ಸಿವಿಲ್ ಅಪೀಲ್ ನಂಬರ್ 14/604/2024. ಈ ಆದೇಶ ಭಾರತ ದೇಶದಲ್ಲಿ ಶ್ರೇಷ್ಠ ನ್ಯಾಯಾಲಯದಲ್ಲಿ ಆಗಿರ್ತಕ್ಕಂಥ ಆದೇಶ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದರೂ ಕೂಡ ಶ್ರೇಷ್ಠ ನ್ಯಾಯಾಲಯ ಎಲ್ಲ ರಾಜ್ಯಗಳಿಗೆ ಈ ನನ್ನ ಆದೇಶವನ್ನು ಜಾರಿಗೆ ತರಬೇಕು ಅಂತ ಸೂಚನೆಯನ್ನು ಎಲ್ಲ ರಾಜ್ಯಗಳಿಗೆ ಕೊಟ್ಟುಬಿಟ್ಟಿದೆ. ಈ ಆದೇಶ ಏನಿದೆ, ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕಂಥ ಆದೇಶದಲ್ಲಿ ಯಾವ ಜಮೀನುಗಳಲ್ಲಿ ಇಲ್ಲೀಗಲ್ಲಾಗಿ ಮನೆಗಳನ್ನು ಕಟ್ಟಿದ್ದಾರೆ ಆ ಮನೆಗಳಿಗೆ ಯಾವುದೇ ಸರ್ಕಾರದಿಂದ ಸೌಲಭ್ಯಗಳನ್ನು ಕೊಡಬಾರ್ದು, ಮತ್ತು ವಿಶೇಷವಾಗಿ ವಿದ್ಯುತ್ತನ್ನು ಕೊಡಬಾರ್ದು. ಯಾವುದು ಕನ್ವರ್ಷನ್ ಆಗಿ BMRD ಅಪ್ರೂವಲ್ ಆಗಿರ್ತಕ್ಕಂಥ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಏನು ಅಪ್ರೂವಲ್ ಆಗಿರ್ತಕ್ಕಂಥ ಅಂಥದಕ್ಕೆ ಮಾತ್ರ ಮನೆಗಳಿಗೆ ನಾಗರಿಕ ಸೌಲಭ್ಯ ಸೇರಿದಂತೆ ಎಲ್ಲವನ್ನು ಕೊಡಬೇಕು ಅಂತಿದೆ. ಹಂಗಾಗಿ ನಮ್ಮ ಒತ್ತಾಯ, ಈಗಾಗಲೇ ಹುಲಿಮಂಗಲ ಸರ್ವೆ ನಂಬರು 156, 155 ಮತ್ತು ಇತರೆ ಪೋಡಿಯಾಗಿರ್ತಕ್ಕಂಥ ಭೂಮಿಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗಕ್ಕೆ ಮೀಸಲಾಗಿರ್ತಕ್ಕಂಥದ್ದು ಮತ್ತು ಅನೇಕ ನ್ಯಾಯಾಲಯಗಳಲ್ಲಿ ಅವರ ಪರವಾಗಿ ಆದೇಶ ಆಗಿರ್ತಕ್ಕಂಥ ಭೂಮಿಗಳಲ್ಲಿ ಇವತ್ತು ನಾರ್ತ್ ಇಂಡಿಯನ್ಸ್ನವರು, ಉತ್ತರ ಭಾರತದಿಂದ ಬಂದಿರತಕ್ಕಂಥ ಕೋಟ್ಯಾಂತರ ರೂಪಾಯಿ ಇರ್ತಕ್ಕಂಥವರು ಇವತ್ತು 3 ಫ್ಲೋರು, 4 ಫ್ಲೋರು, 5 ಫ್ಲೋರು ಕಟ್ಟಿರ್ತಕ್ಕಂಥ ಮನೆಗಳು, ಅದ್ರ ಜೊತೆಗೆ ರಸ್ತೆಯ ಮುಂಭಾಗದಲ್ಲಿ ಕಟ್ಟಿರ್ತಕ್ಕಂಥ ಕಮರ್ಷಿಯಲ್ ಬಿಲ್ಡಿಂಗ್ಗಳು ಕೂಡ ಕೋಟಿಗಟ್ಟಲೆ ಬೆಲೆ ಬಾಳತಕ್ಕಂಥ ಮನೆಗಳನ್ನು ಕಟ್ಟಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರ ಏನು KPTCLಗೆ ಸುತ್ತೋಲೆಯನ್ನು ಕೂಡ ಹೊಡೆಸಿದ್ದಾರೆ, ವಿದ್ಯುತ್ತನ್ನು ಕೊಡಬಾರ್ದು ಅಂತ. ನಮ್ಮ ಒತ್ತಾಯ, ಈಗಾಗಲೇ ಜಿಗಣಿನಲ್ಲಿ ಸಂಬಂಧಪಟ್ಟ ಅಧಿಕಾರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ. ಇನ್ನು 14/3/25 ಶುಕ್ರವಾರ ಒಂದು ಬೃಹತ್ ಹೋರಾಟವನ್ನು ಕೂಡ ಜಿಗಣಿ KPTCL ಕಚೇರಿ ಮುಂದೆ ಹಮ್ಮಿಕೊಂಡಿದ್ದೇವೆ. ನಮ್ಮ ಪ್ರಮುಖ ಬೇಡಿಕೆಗಳಿದರಲ್ಲಿ ಏನು ಪರಿಶಿಷ್ಟ ಜಾತಿ ವರ್ಗದವರಿರ್ತಕ್ಕಂಥ ಭೂಮಿಗಳನ್ನು, ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರದ ಭೂಮಿಗಳನ್ನು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಭೂಮಿಗಳನ್ನು ಕಬಳಿಸಿ
ಅವರಿಗೆ ಮೋಸ ಮಾಡಿರ್ತಕ್ಕಂಥ ಅವರ ಮೇಲೆ ಕ್ರಮ ಜರುಗಿಸಬೇಕು. ಅದರ ಜೊತೆಗೆ ಏನು ಮನೆಗಳಿಗೆ ನೀವು ಯಾವುದೇ ದಾಖಲೆ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ವಿದ್ಯುತ್ ಸರಬರಾಜನ್ನು ಮಾಡಿರ್ತಕ್ಕಂಥದ್ದನ್ನು ಕೂಡ ಕೂಡಲೇ ವಿದ್ಯುತ್ ಸರಬರಾಜನ್ನು ಕಡಿತ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಮಾಡ್ತೇವೆ. ಅದರ ಜೊತೆಗೆ ವಿಶೇಷವಾಗಿ ಹುಲಿಮಂಗಲದಲ್ಲಿ ಸುಮಾರು ಈಗಾಗಲೇ ಅಲ್ಲಿ ಭೂಮಿ 32 ಎಕರೆ ಭೂಮಿ ಸರ್ಕಾರ ಅಂತ ಭೂಮಿ ಆಲ್ರೆಡಿ ಆಗ್ಬಿಟ್ಟಿದೆ. ನೋಡಿ, ಇಲ್ಲಿ 155 ಸರ್ವೆ ನಂಬರು. ಇದರಲ್ಲಿ 3 ಎಕರೆ ಸರ್ಕಾರಿ, ಇಲ್ಲಿ 2 ಎಕರೆ, ಇಲ್ಲಿ 2 ಎಕರೆ, ಒಟ್ಟು 7 ಎಕರೆ. 155ರಲ್ಲಿ 7 ಎಕರೆ ಸರ್ಕಾರ ಅಂತ ಈಗಾಗಲೇ ಮಾಡಿಬಿಟ್ಟಿದ್ದಾರೆ. ಇದರಲ್ಲಿ ಏನು ಮಾಡಿದ್ದಾರೆ, ತೋಟಗಾರಿಕೆ ಇಲಾಖೆಗೆ ಅರಣ್ಯ ಇಲಾಖೆಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಆದರೆ ಫಿಸಿಕಲ್ ಆಗಿ 1 ಎಕರೆ ಕೂಡ ತಗೊಂಡಿಲ್ಲ. ಅದರ ಜೊತೆಗೆ ಸರ್ವೆ ನಂಬರ್ 156 ಇದರಲ್ಲಿ ಸುಮಾರು 25 ಎಕರೆ ನೋಡಿ ಎಲ್ಲ ಮಾರ್ಕ್ ಮಾಡಿದ್ದೀನಿ, ಸರ್ಕಾರ ಅಂತ ಮಾಡಿಬಿಟ್ಟಿದ್ದಾರೆ, ದಾಖಲೆಗಳಲ್ಲಿ ಮಾಡಿಬಿಟ್ಟಿದ್ದಾರೆ, ಎಲ್ಲ ಸರ್ಕಾರ ಅಂತ ಇದೆ. ಒಟ್ಟು ಇದರಲ್ಲಿ 25 ಎಕರೆ ಇದೆ 156ರಲ್ಲಿ. 155ರಲ್ಲಿ 7 ಎಕರೆ, ಒಟ್ಟು 32 ಎಕರೆ. ಈ 32 ಎಕರೆ ಸರಿಸುಮಾರಲ್ಲಿ 1 ಎಕರೆ ಬಂದು 10 ಕೋಟಿಗಿಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥದ್ದು. 300 ಕೋಟಿಗಿಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಭೂಮಿ ಇದ್ದರೂ ಕೂಡ ಸರ್ಕಾರ ಇದುವರೆಗೂ ಕೂಡ ಅವರ ಅಧೀನಕ್ಕೆ ಇನ್ನೂ ತೆಗೆದುಕೊಂಡಿಲ್ಲ. ಮಂಗಲದಲ್ಲಿ 300 ಎಕರೆಗಿಂತ ಹೆಚ್ಚು ಭೂಮಿ ಒಟ್ಟಾರೆ ಇರ್ತಕ್ಕಂಥದ್ರಲ್ಲಿ ಮಂಜೂರಾಗಿ, ಸಾಕಷ್ಟು ಮಂಜೂರಾಗಿ ಸರಿಸುಮಾರು ಒಂದು 70ರಿಂದ 80 ಎಕರೆ ಮಂಜೂರು ಆಗದೇ ಇರತಕ್ಕಂಥ ಭೂಮಿಗಳಲ್ಲಿ ಅದರಲ್ಲಿ ಒಂದು 30-40 ಎಕರೆಗೆ ಇಲ್ಲಿಗಲ್ ಡಾಕ್ಯುಮೆಂಟ್ಗಳನ್ನ ಸೃಷ್ಟಿ ಮಾಡಿ 10 ಕೋಟಿ ಬೆಲೆ ಬಾಳ್ತಕ್ಕಂಥ ಭೂಮಿಗಳನ್ನು ಕೂಡ ಇವತ್ತು ಕಬಳಿಸಿದ್ದಾರೆ. ಆದರೆ ಇಲ್ಲಿನ ತಹಶೀಲ್ದಾರು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಳ್ತಿದ್ದಾರೆ. ಎಲ್ಲೋ ಒಂದು ಕಡೆ 10 ಗುಂಟೆನೋ 12 ಗುಂಟೆನೋ 15 ಗುಂಟೆನೋ ಯಾರೋ ಬಡವನು ಒತ್ತುವರಿ ಮಾಡಿದರೆ ಅದನ್ನು ಬೇಗ ಸರ್ಕಾರದ ವಶಕ್ಕೆ ತಗೊತಾ ಇದ್ದಾರೆ. ಆದರೆ ಬಲಾಢ್ಯರು ಇವತ್ತು ಕೋಟಿಗಟ್ಟಲೆ ಇರ್ತಕ್ಕಂಥ ಭೂಮಿನ ಇದುವರೆಗೂ ತಗೊಳಲ್ಲ. ಅದ್ರ ಜೊತೆಗೆ ಇನ್ನೊಂದು ಸರ್ವೆ ನಂಬರ್ 313, ಈ 313ರಲ್ಲಿ 2 ಎಕರೆ ಭೂಮಿ ಇದೆ. ಇದು 24 ಮೇ 24ಕ್ಕೆ AC ನ್ಯಾಯಾಲಯದಲ್ಲಿ ಪರಿಶಿಷ್ಟ ಜಾತಿಯವರ ಪರವಾಗಿ ಆದೇಶ ಆಗುತ್ತೆ. ಈ ಪರಿಶಿಷ್ಟ ಜಾತಿಯವರ ಪರವಾಗಿ 24 ಮೇ 2024ಕ್ಕೆ ಆದೇಶ ಆದರೆ ಹುಲಿಮಂಗಲ ಸರ್ವೆ ನಂಬರ್ 313 2 ಎಕರೆ. ಅದು ಆದೇಶ ಆದ ನಂತರ ಇಲ್ಲಿ ಒಂದು ಸೇಲ್ ಡೀಡನ್ನು ಮಾಡ್ತಾರೆ. ಯಾವತ್ತು ಮಾಡ್ತಾರೆ? ಇದು 19/8/2024ಕ್ಕೆ. ಇದು ಮೇ 5ನೇ ತಿಂಗಳಲ್ಲಿ ಆದಮೇಲೆ 8ನೇ ತಿಂಗಳಿಗೆ ಒಂದು ಸೇಲ್ ಡೀಡನ್ನು ಸೃಷ್ಟಿ ಮಾಡ್ತಾರೆ. ನಿಮಗೆ ಇದು ಎಕ್ಸಾಂಪಲ್ಲು, ರೇಖಾ ಕಾಮತ್ ಮುಂಬೈನವರು. ಈ ಲೋಕಲ್ನಲ್ಲಿ ಸುನೀಲ್ ಕುಮಾರ್ ಮತ್ತು ಯಾರೋ ತಿಮ್ಮರಾಜ್ ಅಂತ ಇವರಿಬ್ಬರು ಸಂಬಂಧನೇ ಇಲ್ಲ ಇವರಿಗೆ. ಈ ಭೂಮಿಗೂ ಅವ್ರಿಗೆ ಯಾವುದೇ ಹಕ್ಕಿಲ್ಲದೆ ಇದ್ದರೂ ಕೂಡ ನಕಲಿ ಈ ದಾಖಲೆಯನ್ನು ಸೃಷ್ಟಿ ಮಾಡಿ ಇದನ್ನು ಉಪನೋಂದಣಾಧಿಕಾರಿ ಆನೇಕಲ್ ತಿಮ್ಮಾರೆಡ್ಡಿ ಸಿ ನೋಡಿ, ಇಲ್ಲಿ ಅವರೇ ಸೈನು, ಅವರು ರಿಜಿಸ್ಟ್ರೇಷನ್ನ ಮಾಡ್ತಾರೆ. ಈ ರೀತಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥದ್ದು 3 ಇದೆ. ಇದು 15/3/24, ಇದು 15/3/24, 2 ಆಗ್ತೈತೆ. ಇದೇ ಸರ್ವೆ ನಂಬರ್ ಅಲ್ಲ, ಸರ್ವೆ ನಂಬರ್ 313. ಅಂದರೆ ಆದೇಶ ಆಗಿ 3 ತಿಂಗಳಾದಮೇಲೆ ರಿಜಿಸ್ಟರ್ ಆಗಿದೆ. ಈ ರಿಜಿಸ್ಟರ್ ಆಗಿರೋದ್ರಿಂದ ನಮ್ಮ ಒತ್ತಾಯ ಕೂಡಲೇ, ಈಗಾಗಲೇ ನಾನು ಇನ್ನು 2 ಅಥವಾ ಶುಕ್ರವಾರ ನಾಳೆ IGRಗೆ ಇವರ ವಿರುದ್ಧವಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. IGRಗೆ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಸಸ್ಪೆಂಡ್ ಮಾಡಿ ತಕ್ಷಣ ಇದು ಏನು ಡಿಡಿಗಳಾಗಿದೆ ಈ ಡಿಡಿಗಳನ್ನು ವಾಶ್ ಮಾಡಬೇಕು. ಹಂಗಾಗಿ IGRನ ಒತ್ತಾಯ ಮಾಡ್ತಾನೆ, ಮತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಾನೆ. ಮತ್ತು ಈ ಪೂರಕವಾಗಿ ನಾವು ಬರ್ತಕ್ಕಂಥ ಈ ಹೋರಾಟ ಆದ ನಂತರ ಏನಾದರೂ ಕ್ರಮ ಜರುಗಿಸಿಲ್ಲ ಅಂದರೆ ರೆವಿನ್ಯೂ ಮಂತ್ರಿಗಳಿಗೂ ಕೂಡ ಮನವಿಯನ್ನು ಸಲ್ಲಿಸೋದ್ರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಮನವಿಯನ್ನು ಸಲ್ಲಿಸಿ ಹೋರಾಟ ಕೂಡ ರಾಜ್ಯ ಮಟ್ಟಕ್ಕೆ ತೆಗೆದುಕೊಳ್ಳುವಂಥ ಸಂದರ್ಭ, ಆ ತೀರ್ಮಾನವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಹಂಗಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಕೂಡ ಮನವಿಯನ್ನು ಸಲ್ಲಿಸಿದ್ದೀವಿ. ಈಗ ಹೊಸ ಜಿಲ್ಲಾಧಿಕಾರಿಗಳು ಏನು ಬಂದಿದ್ದಾರೆ ಅವ್ರಿಗೂ ಕೂಡ ಮನವಿಯನ್ನು ಸಲ್ಲಿಸಿದ್ದೀವಿ. ಅವರು ಕ್ರಮ ಜರುಗಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಒಂದು ಸಭೆಯನ್ನು ಕೂಡ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳು ನಾನು ಹೇಳಿದ್ದೀನಿ ಈ ಪೂರ್ವಕವಾಗಿ.
ವಿಶೇಷವಾಗಿ ಆನೇಕಲ್ ತಾಲೂಕಲ್ಲಿ ತಹಶೀಲ್ದಾರ್ ಅವರು ಯಾಕೋ ಸ್ಪಂದನೆ ಇಲ್ಲ. ನಾನು ಗಮನಿಸಿರೋ ಪ್ರಕಾರ ಒಂದು 3-4 ವಿಚಾರಗಳಲ್ಲಿ ನಾನು ಒಂದು ಮನವಿಗಳನ್ನು ಕೊಟ್ಟಿದ್ದೇವೆ, ಮತ್ತು AC ಮತ್ತು DC ನಿಂದ ಡೈರೆಕ್ಷನ್ ಕೂಡ ಬಂದಿದೆ. ಅವ್ರನ್ನ ಭೇಟಿ ಮಾಡೋಕ್ಕೂ ಕೂಡ ಆಗಿಲ್ಲ. ಭಾಳ ಭಾಳ ಸಾವಧಾನದಿಂದ ಭಾಳ ಮೃದುವಾಗಿ ಮಾತಾಡ್ತಾರೆ, ಆದರೆ ಕೆಲಸ ಆಗಿಲ್ಲ. ಇನ್ಮೇಲಾದರೂ ಕೂಡ ಏನು ಆ ತಹಶೀಲ್ದಾರ್ ಮತ್ತು ಅವರು ಏನು ತಂಡ ಇದೆ ಈ ಹುಲಿಮಂಗಲ ವಿಚಾರವಾಗಿ ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಮತ್ತು ಇಡೀ ತಾಲೂಕಲ್ಲಿ ಸರ್ಕಾರಿ ಭೂಮಿಗಳನ್ನ ಎಲ್ಲೆಲ್ಲಿ ಒತ್ತುವರಿ ಮಾಡಿದ್ದಾರೆ, ಅದರಲ್ಲಿ ವಿಶೇಷವಾಗಿ ಬಲಾಢ್ರಿ ಚೊಕ್ಸಂದ್ರದಲ್ಲಿ ಕೂಡ ಸುಮಾರು ಒಂದು 5-6 ಎಕರೆ ಸರ್ಕಾರಿ ಭೂಮಿ ಎಲ್ಲ ನಮ್ಮ ತಾಲೂಕಲ್ಲಿ 10 ಕೋಟಿಗಿಂತ ಬೆಲೆ ಬಾಳ್ತಕ್ಕಂಥ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಭೂಮಿನೇ. ಇನ್ನು ಸರ್ಜಾಪುರ ಹೋಬಳಿನಲ್ಲಿ 15 ಕೋಟಿ 20 ಕೋಟಿ ಬೆಲೆ ಬಾಳ್ತಕ್ಕಂಥ ಭೂಮಿಗಳು, ಅದರಲ್ಲಿ ಕೂಡ ಒಬ್ಬ ಬಲಾಢ್ಯರು ಅದನ್ನು ಆಕ್ರಮಿಸ್ಕೊಂಡಿದ್ದಾರೆ. ಅದನ್ನು ಪೂರ್ಣ ದಾಖಲೆಗಳನ್ನು ಕೂಡ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಮತ್ತು ರೆವಿನ್ಯೂ ಮಂತ್ರಿಗಳಿಗೆ ಕೂಡ ಬರೋ ವಾರದಲ್ಲಿ ಮನವಿಯನ್ನು ಸಲ್ಲಿಸೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಇವತ್ತೇನು ಈ ಆನೇಕಲ್ಲು ಸಬ್ ರಿಜಿಸ್ಟ್ರು ಇಲ್ಲಿಗಲ್ಲಾಗಿ ಆದೇಶ ಮಾಡಿದ್ದಾರೆ, ಆಮೇಲೆ ಅಟ್ರಾಸಿಟಿ ಕೇಸ್ ಕೂಡ ಬುಕ್ ಆಗಬೇಕು ಅವ್ರ ಮೇಲೆ. ಯಾಕಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದರ ಭೂಮಿಗಳಿಗೆ ಸಂಬಂಧಪಟ್ಟಂಗೆ ಇಲ್ಲಿಗಲ್ಲಾಗಿ ಯಾರು ಮಾಡ್ತಾರೆ, ವ್ಯಕ್ತಿಗಳಷ್ಟೇ ಅಲ್ಲ, ಅಧಿಕಾರಿಗಳ ಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ಕೂಡ ಅವರ ಮೇಲೆ ಪ್ರಕರಣ ದಾಖಲು ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ಸರ್, ಈಗ ಯೋಜನಾ ಪ್ರಾಧಿಕಾರದಲ್ಲಿ ಈಗಾಗಲೇ ಅನುಮೋದನೆ ಆಗದೇ ಇರುವಂಥ ಬಡಾವಣೆಗಳ ಲಿಸ್ಟ್ ಇದೆ. ಮತ್ತು ಈಗ ಗ್ರೀನ್ ಬೆಲ್ಟಲ್ಲಿ ಬಡಾವಣೆಗಳು ನಿರ್ಮಾಣ ಮಾಡಿದರೆ ಅವುಗಳನ್ನ ತೆರವು ಮಾಡಬೇಕು ಅಂತೇಳಿ ಸರ್ಕಾರ ತಹಶೀಲ್ದಾರ್ಗಳಿಗೆ ಈಗಾಗಲೇ ಸೂಚನೆಯನ್ನು ನೀಡಿದೆ. ಆದರೂ ಸಹ ಯಾಕೆ ತಹಶೀಲ್ದಾರ್ ಈ ಬಗ್ಗೆ ಕ್ರಮ ತಗೊಳ್ತಾ ಇಲ್ಲ, ಮತ್ತು ಈ ಗ್ರೀನ್ ಬೆಲ್ಟಲ್ಲಿ ಆಗಿರೋ ಬಡಾವಣೆಗಳನ್ನು ತೆರವು ಮಾಡ್ತಿಲ್ಲ ಅಂತೇಳಿ? ಈಗ ಬಹುಶಃ ಅವರಿಗೆ ಒತ್ತಡ ಇರ್ಬೋದು. ಈಗ ಹೋದ DC ಇದ್ದಂಥ ಹಿಂದಿನ DC ಈಗ IGR ಆಗಿದ್ದಾರೆ. ಅವರ ಸಭೆಯಲ್ಲೇ ನಮ್ಮ ಜೊತೆ ಸಂಘಟನೆ ಜೊತೆ ಸಭೆ ಮಾಡಿದಾಗ ನೇರವಾಗಿ ಅವರು ಎಚ್ಚರಿಕೆ ಕೊಟ್ಟಿದ್ದರು. ಪಾಣಿಗಳಲ್ಲಿ ಕೂಡ ಕಾಲಂ 11ನಲ್ಲಿ ನೀವು ಅದನ್ನು ನಮೂದು ಮಾಡಿ, ಇದು ಅಕ್ರಮ ಬಡಾವಣೆ, ಯಾವುದೇ ನೋಂದಣಿ ಆಗಬಾರ್ದು ಅಂತ ಮಾಡಬೇಕು ಅಂತ ಹೇಳಿದ್ದಾರೆ. ಆದರೆ ಮೋಸ್ಟ್ಲಿ ಈ ತಹಶೀಲ್ದಾರ್ಗೆ ಏನೋ ಒತ್ತಡ ಇರ್ಬೋದು. ಈ ಒತ್ತಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರಿಗೆ ರಾಜಕೀಯ ಪಕ್ಷಗಳು ಒತ್ತಡ ಇರ್ಬೋದು, ಬಿಲ್ಡರ್ಗಳು ಒತ್ತಡ ಇರ್ಬೋದು. ಆ ಒತ್ತಡದಿಂದ ಅವರು ಸ್ವಲ್ಪ ನಿಧಾನ ಅಥವಾ ತಟಸ್ಥ ಆಗಿರ್ಬೋದು. ಆದರೆ ನಾವು ಬಿಡಲ್ಲ. ಯಾಕಂದರೆ ಇಲ್ಲಿ ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನು ಎಲ್ರಿಗೂ ಒಂದೇ. ಯಾರೇ ತಪ್ಪು ಮಾಡಿದ್ರು ಕೂಡ ಅವರ ಮೇಲೆ ಕ್ರಮ ಜರುಗಿಸಬೇಕು. ಎಲ್ಲೋ ಒಂದು ಕಡೆ ಸಣ್ಣ ಬಡವನು ಒಂದು ಸೈಟು ಒಂದು 30-40 ಹಾಕ್ಕೊಂಡಿದ್ರೆ ಎಷ್ಟೋ ಕಡೆ ಅವ್ರ ಮೇಲೆ ಕ್ರಮ ಜರುಗಿಸ್ಬಿಡ್ತಾರೆ. ಆದರೆ ಬಲಾಢ್ಯಗಳ ಮೇಲೆ ಕ್ರಮ ಜರುಗಿಸಿಲ್ಲ ಇದುವರೆಗೂ. ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಕಸ್ಬಾ ಹೋಬಳಿ ಒಂದು ಬಿಟ್ಟರೆ ಇನ್ನು 3 ಹೋಬಳಿಗಳಲ್ಲಿ 10 ಕೋಟಿಗಿಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಭೂಮಿಗಳನ್ನೇ ಇವತ್ತು ಆ ಭೂಮಿಗಳನ್ನ ಇವತ್ತು ಎಲ್ಲಿ ಕೂಡ ಸರ್ಕಾರದ ವಶಕ್ಕೆ ತಗೊಳ್ತಾ ಇಲ್ಲ. ಸರ್ಕಾರದ ವಶಕ್ಕೆ ತಗೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ತಾಲೂಕು ಕಚೇರಿ ಮುಂದೆ ಕೂಡ ನಾವು ಹೋರಾಟ ಮಾಡೋದಕ್ಕೆ ತೀರ್ಮಾನ ಮಾಡಬೇಕಾಗುತ್ತೆ. ಯಾಕಂದರೆ ಈ ಅಧಿಕಾರಿಗಳಿಗೆ ಚಳಿ ಬಿಡಿಸ್ಬೇಕಂದ್ರೆ ಹೋರಾಟ ಒಂದೇ ದಾರಿ. ಈ ಹೋರಾಟದ ಮೂಲಕನೇ ನಾವು ಅವರಿಗೆ ಒತ್ತಡವನ್ನು ತರ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರಿಗೂ ಕೂಡ ಅವ್ರ ಗಮನಕ್ಕೂ ಕೂಡ ತರತಕ್ಕಂಥ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ವಿಶೇಷವಾಗಿ ನೋಡಿ, ಈ ಸುಪ್ರೀಂ ಕೋರ್ಟಲ್ಲಿ ವಿಶೇಷವಾಗಿ ಭಾಳ ಸ್ಪೆಸಿಫಿಕ್ ಆಗಿ ಸುಪ್ರೀಂ ಕೋರ್ಟಲ್ಲಿ ಹೇಳಿದ್ದಾರೆ, ಇದು ನ್ಯಾಯಾಂಗ ನಿಂದನೆ ಪ್ರಕರಣ ಕೂಡ ದಾಖಲು ಮಾಡಬೇಕು ಅಂತಿದೆ ಇದರಲ್ಲಿ ಅಧಿಕಾರಿಗಳ ಮೇಲೆ. ಏನಾನ ಈ ಆದೇಶವನ್ನು ಪೂರ್ಣ ಪ್ರಮಾಣದಲ್ಲಿ ಜಾರಿ ಮಾಡಿಲ್ಲ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ನ್ಯಾಯಾಂಗ ನಿಂದನೆ ಪ್ರಕರಣ ಕೂಡ ದಾಖಲು ಮಾಡಬೇಕಂತಿದೆ. ಆದರೆ ಇದು ಇನ್ನು ಮುಂದಿನ ದಿನಗಳಲ್ಲಿ ಪ್ರಜಾ ವಿಮೋಚನಾ ಚಳವಳಿ ಶೋಷಿತ ಸಮುದಾಯರು, ಹಿಂದುಳಿದ ವರ್ಗದವರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕಾನೂನುಗಳೇನಿದೆ, ನ್ಯಾಯಾಲಯಗಳ ಆದೇಶಗಳೇನಿದೆ, ಇದನ್ನು ಸಂಪೂರ್ಣವಾಗಿ ಜಾರಿ ಮಾಡೋದ್ರ ಬಗ್ಗೆ ಒತ್ತಡವನ್ನು ಹೋರಾಟಗಳನ್ನು ತೀವ್ರತರವಾಗಿ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಅನ್ನೋ ಒಂದು ವಿಚಾರವನ್ನು ಈ ಮೂಲಕ ಸ್ಪಷ್ಟಪಡಿಸ್ತಾರೆ. KEB ಮುಂದೆ ನೀವು ಧರಣಿ ಮಾಡಬೇಕಂತ ಹೇಳಿದ್ವಿ. ಕೆಲವೊಂದು ಮನೆಗಳಿಗೆ ಮಾನವೀಯತೆ ದೃಷ್ಟಿಯಿಂದ ವಿದ್ಯುತ್ತನ್ನು ಅವರು ಪಾಣಿಗಳನ್ನು ಪಡ್ಕೊಂಡು ಕೊಟ್ಟಿರ್ತಾರೆ. ಈಗ ನಾನು ಬಡಾವಣೆಗಳ ಬಗ್ಗೆ ಮಾತಾಡ್ತೇನೆ, ಆ ವಿಚಾರವಾಗಿ ತಾವೇನು? ಇಲ್ಲ, ಈಗ ಏನು ಅವ್ರ ಭೂಮಿ ಎಕ್ಸಾಂಪಲು ಒಂದು ನಂದೇ 2 ಎಕರೆ 1 ಎಕರೆ ಭೂಮಿ ಇದೆ, ನಾನೊಂದು ಮನೆ ಕಟ್ಕೊಬೋದು, ಅದಕ್ಕೆ ಅವಕಾಶ ಇದೆ. ಯಾರು ಬಡವರು ಅಥವಾ ಅವ್ರ ಭೂಮಿ ಇದ್ದರೆ ಅದರಲ್ಲಿ ಅವ್ರ ಮನೆ ಕಟ್ಕೊಂಡು ವಾಸ ಮಾಡೋದಕ್ಕೆ ವಿದ್ಯುತ್ ಇರ್ಬೋದು, ಅವರು ಕೊಡೋದಕ್ಕೆ ಅದು ಅವಕಾಶ ಇದೆ. ಆದರೆ ಖಾಸಗಿ ಬಡಾವಣೆ ಮಾಡಿ ಮಾರಾಟ ಮಾಡಬಾರ್ದು, ಅದು ಸುಪ್ರೀಂ ಕೋರ್ಟ್ ಹೇಳಿರೋದು. ಯಾಕಂದರೆ ಉತ್ತರ ಪ್ರದೇಶದಲ್ಲಿ 84ನೇ ಇಸ್ವಿನಿಂದ ಈ ಕೇಸ್ ಪ್ರಕರಣ ಸ್ಟಾರ್ಟ್ ಆಗಿ ಮೊನ್ನೆ ಇದು ಕೇಸು 24ಕ್ಕೆ ಆರ್ಡರ್ ಆಗುತ್ತೆ. ಅಂದರೆ ಅಲ್ಲಿ ಆಗಿರ್ತಕ್ಕಂಥದ್ದು ಏನಂದರೆ ಸುಮಾರು 400-500 ಕೋಟಿ ಪ್ರಾಪರ್ಟಿ. ಅಲ್ಲಿ ಏನಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲಿ ಏನಾಗಿದೆ ಅಂದರೆ
ರೆಸಿಡೆನ್ಷಿಯಲ್ ಏರಿಯಾ ಇದೆ, ಅದರಲ್ಲಿ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಕೊಟ್ಟಿದ್ದಾರೆ. ಅಲಹಾಬಾದ್ ಹೈಕೋರ್ಟು ಡೆಮಾಲಿಷನ್ ಆರ್ಡರ್ ಮಾಡುತ್ತೆ, ಆದರೂ ಅವರು ಅಪೀಲ್ ಹೋಗ್ತಾರೆ. ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಆದೇಶ ಮಾಡಿ ಅದನ್ನು ಡೆಮಾಲಿಷನ್ ಮಾಡೋದಕ್ಕೂ ಕೂಡ ಯಾರು ಬಿಲ್ಡಿಂಗ್ ಕಟ್ಟಿದ್ದಾನೆ ಬಿಲ್ಡ್ರು ಅವನ ಹತ್ರನೇ ವಸೂಲಿ ಮಾಡಬೇಕಂತ ಮಾಡಿರು. ಜಸ್ಟ್ ಏನೋ ಆಸೆ, ಏನೋ ಈ ಮನೆಗಳನ್ನ ಕಟ್ಟಬೇಕು, ವಾಸದ ಬಡಾವಣೆಗಳನ್ನ ಕಟ್ಟಕ್ಕಂಥ ಜಾಗ, ಅದರಲ್ಲಿ ಕಮರ್ಷಿಯಲ್ ಕಟ್ಟಿರ್ತಕ್ಕಂಥದ್ದು ತಪ್ಪು. ಕಮರ್ಷಿಯಲ್ಲೇ ಬೇರೆ ಮಾಡಬೇಕು ಅಂತಿದೆ.